ಬಿಜೆಪಿಗೆ ವಾಪಸ್ ಆಗ್ತಾರಾ ಹಿಂದೂ ಹುಲಿ ಅನ್ನೋ ಪ್ರಶ್ನೆ ಇದೆ. ವಿಜಯಪುರದಲ್ಲಿ ಘರ್ ವಾಪಸಿ ಬಗ್ಗೆ ಯತ್ನಾಳ್ ಏನ್ ಮಾತಾಡಿದ್ರು? ನಾನು ಫೇಸ್ಬುಕ್ ನಲ್ಲಿ ಬಹಿರಂಗವಾಗಿ ಹೇಳ್ತೀನಿ ಅಂತ ಅಂದಿದ್ದಾರೆ. ಏನಿರ್ಬೋದು ಹಾಗಾದ್ರೆ? ಅವ್ರ ಮನೆ ಬಾಗ್ಲಿಗೆ ನಾನು ಹೋಗಲ್ಲ ಅಂದಿದ್ ಯಾರ್ಗೆ? ಬಿಜೆಪಿಗೆ ವಾಪಸ್ ಹೋಗಲು ಯತ್ನಾಳ್ ಇಟ್ಟಂತಹ ಆ ಕಂಡೀಷನ್ ಏನ್ ಗೊತ್ತಾ? ಕಳ್ಳ ಹಿಂದೂ ನಾಯಕರಿಗೆ ವೋಟ್ ಹಾಕಬೇಡಿ ಅಂತ ಹೇಳಿದ್ ಯಾರ್ಗ? ಹಾಗಾದ್ರೆ ಬಿಜೆಪಿಗೆ ವಾಪಸ್ ಆಗೋದ್ರ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಅವರ ರಿಯಾಕ್ಷನ್, ಅವ್ರ ಬಾಗ್ಲಿಗೆ ಹೋಗಲ್ಲ ನಾನು, ಹಾಗಾದ್ರೆ ಬಿಜೆಪಿಗೆ ವಾಪಸ್ ಬರ್ತೀನಿ, ಬಟ್ ಇದೊಂದು ಕಂಡೀಷನ್ ಅಂತ ಅಂದ್ರ. ಯತ್ನಾಳ್ ಬಿಜೆಪಿಗೆ ವಾಪಸ್ ಹೋಗ್ತಾರಾ? ಹೋಗಬೇಕು ಅಂದ್ರೆ ಬಿಜೆಪಿ ಮುಂದೆ ಈ ಒಂದು ಕಂಡೀಷನ್ ಅನ್ನ ಇಡ್ತಾರಾ? ಬಿಜೆಪಿ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತೆ? ಬಿಜೆಪಿಗೆ ವಾಪಸ್ ಹೋಗ್ಬೇಕು ಅಂದ್ರೆ ಯತ್ನಾಳ್ ಅವರು ಆ ಕಂಡೀಷನ್ ಅನ್ನು ಹಾಕ್ತಾರಾ? ಕಳ್ಳ ಹಿಂದೂ ನಾಯಕರಿಗೆ ವೋಟ್ ಹಾಕಬೇಡಿ ಅಂತ ಹೇಳಿದ್ದಾರೆ. ಯಾಕೆ ಕಳ್ಳ ಹಿಂದೂ ನಾಯಕ ಆಗಿದ್ರೆ ಬಿಜೆಪಿಲಿ? ಬಿಜೆಪಿಗೆ ವಾಪಸ್ ಆಗೋದ್ರ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡೆಲ್ಲಿಯಲ್ಲಿ ಏನ್ ನಡೀತಾ ಇದೆಯೋ ಯಾರಿಗ್ ಗೊತ್ತು? ನಾನು ಬಿಜೆಪಿಯಿಂದ ಹೊರಗಿದ್ದೀನಿ, ಜೆಡಿಎಸ್ ಜೊತೆ ಸಂಪರ್ಕ ಇಲ್ಲ, ನಾವು ಹಿಂದೂ ಸಂಘಟನೆಯನ್ನ ಕಟ್ತಾ ಇದೀವಿ ಅಷ್ಟೇ. ಹೈಕಮಾಂಡ್ ಕರೆದ್ರೆ, ಗೌರವಯುತವಾಗಿ ನನ್ನ ಹತ್ರ ಮಾತಾಡಿದ್ರೆ ಹೋಗ್ತೀನಿ, ನಾನು ಬಿಜೆಪಿಗೆ ಹೋಗ್ತೀನಿ, ಕರೀಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ಇದು ಯತ್ನಾಳ್ ಅವರ ರಿಯಾಕ್ಷನ್. ಬಿಜೆಪಿಗೆ ವಾಪಸ್ ಹೋಗ್ತೀರಾ, ಘರ್ ವಾಪಸಿ ಮಾಡ್ತೀರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರ ರಿಯಾಕ್ಷನ್ ಇದೆ. ಹೈಕಮಾಂಡ್ ಗೌರವಯುತವಾಗಿ ನನ್ನ ಹತ್ರ ಮಾತಾಡಿದ್ರೆ ಹೋಗ್ತೀನಿ, ಕರೀಲಿಲ್ಲ ಅಂದ್ರೆ ಹೋಗಲ್ಲ, ನಾನು ಹೋಗೋ ಮಗನೇ ಅಲ್ಲ ನಾನು. ಯತ್ನಾಳ್ ರಾತ್ರೋರಾತ್ರಿ ಯಾರನ್ನೋ ಭೇಟಿಯಾಗಲ್ಲ, ನಾನು ಯಾರ ಮನೆಗೂ ಹೋಗಲ್ಲ ಹೀಗಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪ ವರ್ಸಸ್ ಯತ್ನಾಳ್ ಅನ್ನುವಂತಹ ಹೋರಾಟ, ಫೈಟ್ ಇವತ್ತು ನೆನ್ನೆದಲ್ಲ. ಹೆಸರನ್ನ ಹೇಳದೆ ಯಾರ ಮನೆ ಬಾಗ್ಲಿಗೂ ನಾನು ಹೋಗಲ್ಲ. ಅಂಡ್ ಬಿಜೆಪಿಗೆ ವಾಪಸ್ ಹೋಗ್ತೀರಾ ಅನ್ನೋ ಪ್ರಶ್ನೆಗೆ ಖಂಡಿತ ಹೋಗ್ತೀನಿ, ಹೈಕಮಾಂಡ್ ನನ್ನನ್ನ ಗೌರವಯುತವಾಗಿ ನಡೆಸ್ಕೊಂಡು ಕರೆದ್ರೆ ಅಂಡ್ ಒಂದು ಕಂಡೀಷನ್ ಇದೆ ಅಂತ ಹೇಳಿದ್ದಾರೆ. ಏನು ನಡೆದೈತೆ ಜಿಲ್ಲೆ ನಮ್ಗೇನು ಗೊತ್ತಾಗೋದ್ರಿ? ನಾವು ಬಿ ಜೆ ಪಿಯಿಂದ ಹೊರಗಿದ್ದೀವಿ, ಜೆ ಡಿ ಎಸ್ನು ನಮ್ಮ ಸಂಪರ್ಕನಾಗಿಲ್ಲ. ನಮ್ಮ ಮಟ್ಟಿಗೆ ನಾವು ಹಿಂದೂ ಸಂಘಟನೆ ಮಾಡ್ಲಕತ್ತೀವಿ. ಕಳ್ಳ ಹಿಂದೂ ನಾಯಕರುಗಳಿಗೆ ಓಟ್ ಹಾಕ್ಬೇಡ್ರಪ್ಪ, ಭ್ರಷ್ಟರಿಗೆ ಲಫಂಗರಿಗೆ ಓಟ್ ಹಾಕ್ಬೇಡ್ರಿ, ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತೀವಿ, ನಮ್ಮ ಕೈಯಾಗೆ ಅಧಿಕಾರ ಕೊಡೋದು ಹೋಗ್ಲಕತ್ತೀವಿ. 2 ಲಕ್ಷ ಸರ್ಕಾರಿ ಹುದ್ದೆ ಇವತ್ತು ಖಾಲಿ ಅದಾವು. 1 ಲಕ್ಷ ಹುದ್ದೆ ತುಂಬಿದ್ರು 1 ಲಕ್ಷ ಕುಟುಂಬಗಳು BPL ಹೊರಗೆ ಬರ್ತಾರೆ. ಯಾರು ನಾವು ಯಡಿಯೂರಪ್ಪನ ಮನೆಗೂ ಹೋಗೋದಿಲ್ಲ, ಯಾರ ಮನೆಗೂ ಹೋಗೋದಿಲ್ಲ. ಹೈಕಮಾಂಡದವ್ರು ಕರೆದ್ರೆ ಗೌರವಯುತವಾಗಿ ಮಾತಾಡಿದ್ರೆ ಹೋಗ್ತೀವಿ, ಕರೀಲಿಲ್ಲ ಅಂದ್ರೆ ನಾವೇನು ನೀವು ಅಷ್ಟೇ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೊತೀವಿ. ಯತ್ನಾಳ್ ರಾತ್ರೋರಾತ್ರಿ ಅವ್ರನ್ನ ಭೇಟಿಯಾಗ್ಯಾರ, ಇವರು ಸುಳ್ಳು ಏನು ಹೊಡಿಬೇಡ್ರಿ, ನಾವು ಯಾರ ಮನೆಗೆ ಹೋಗೋದಿಲ್ಲ. ಹೋಗೋದಿದ್ರೆ ಗಂಟೆ ಹೊಡೋದು ಫೇಸ್ಬುಕ್ನಾಗ ಹಾಕಿ ಎಲ್ಲ ಮೀಡಿಯಾದವ್ರಿಗೆ ಹೇಳಿ ನಾವು ಹೊಂಟಿ ನೋಡ್ರಪ್ಪ ಅಮಿತ್ ಶಾ ಮನೆಗೆ ಅಂತ ಹೇಳಿ ಹೋಗ್ತೀನಿ. ಗಪ್ಚುಪ್ ರಾತ್ರಿ ಹೋದರು ಯತ್ನಾಳ್ರು ಡೆಲ್ಲಿಯಲ್ಲಿ ಏಕೆ ಇದ್ದಾರೆ, ಅಮಿತ್ ಶಾ ಮನೆಗೆ ಹೋದರೆ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ ಅಥವಾ ಹೊಡ್ಕೊತ್ಕೊಂಡ್ರು ಬೇಡ.